ಸ್ನೇಹಿತರೆ, ಈಗ ನಿಮಗೊಂದು ಸಾಮಾನ್ಯ ಜ್ಞಾನದ ಪ್ರಶ್ನೆ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಹೇಗಿರ್ತೀವಿ? ಹೇಗಿರ್ತೀವಿ ಅಂದರೆ ಇನ್ಯಾಗಿರ್ತೀವಿ? ನಾನು ಹಾಗಲ್ಲ ಹೇಳಿದ್ವಿ. ಯಾವುದಾದ್ರೂ ಒಂದು ವಸ್ತು ಸಿಕ್ಕಿದ್ರೆ ಸಾಕು, ಅದನ್ನೇ ಹಿಡ್ಕೊಂಡು ಸುತ್ತಾ ಇರ್ತೀವಿ, ಆಡ್ತಾ ಇರ್ತೀವಿ. ಆಟ ಆಡೋದು ತುಂಬ ಒಳ್ಳೆಯದು ಬಿಡಿ. ಹಾಗೆ ಆಡ್ತಾ ಬೋರ್ ಆಗ್ತಿದ್ದ ಹಾಗೆ ಬೇರೆ ಏನಾದರೂ ಸಿಗುತ್ತಾ ಅಂತ ಹುಡುಕ್ತೀವಿ. ಇಷ್ಟೇ ಅಲ್ಲ, ಮಕ್ಕಳಿಗೆ ತಿಳ್ಕೋಬೇಕು ಅನ್ನೋ ಬಯಕೆ ತುಂಬಾ ಇರುತ್ತೆ. ಮಕ್ಕಳಲ್ಲಿನ ಪ್ರಶ್ನೆಗಳು, ಅವು ವ್ಯಕ್ತಪಡಿಸುವ ಆಶ್ಚರ್ಯಗಳು, ಅವರ ಮುಗ್ಧತೆ, ಅದ್ಯಾಕೆ ಹೀಗೆ, ಇದ್ಯಾಕೆ ಹೀಗೆ, ಏನಾಗುತ್ತೆ, ಯಾಕೆ ಹೀಗಾಗುತ್ತೆ, ಎಲ್ಲ ಪ್ರಶ್ನೆಗಳ ಸುರಿಮಳೆನೇ ಹರಿಸ್ತಾರೆ. ಕೇಳೋ ನಮಗೆ ತಲೆ ಚಿಟ್ಟಿಡಿಯೋದು ಒಂದು ಬಾಕಿ. ಆದರೆ ಕೆಲವು ಮಕ್ಕಳು ಎಲ್ಲರೂ ಬೆರಗಾಗುವಂಥ ಚಮತ್ಕಾರ ಕೂಡ ಮಾಡ್ತಾರೆ. ನಮ್ಮ ಶಬಾಷ್ ಇಂಡಿಯಾದಲ್ಲಿ ಅಂತ ಅದೆಷ್ಟೋ ಚಮತ್ಕಾರಗಳನ್ನು ಮಾಡಿದ್ದಾರೆ. ಮಕ್ಕಳ ಆ ಚಮತ್ಕಾರನ ಮತ್ತೊಮ್ಮೆ ನೋಡಿ ವಾಪಸ್ ಬರೋಣ ಬನ್ನಿ. ಇದು ಒಬ್ಬೊಬ್ಬ ಮಕ್ಕಳ ಸಾಧನೆ. ಆದರೆ ಇನ್ನು ಒಟ್ಟಾರೆ ಮಕ್ಕಳೆಲ್ಲ ಸೇರಿಕೊಂಡು ಸಾಧನೆ ಮಾಡಿದ್ರೆ ಹೇಗಿರುತ್ತೆ? ಅಂಥ ವಿಶೇಷತೆಯನ್ನು ತೋರಿಸೋದಕ್ಕೆ ಗುಜರಾತ್ನ ನವಸಾರಿಯಿಂದ ಮಕ್ಕಳ ತಂಡನೇ ಬಂದಿದೆ. ನಾವೀಗ ಅವರನ್ನ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್ ದಿ ಲವ್ಲಿ ಕಿಡ್ಸ್ ಫ್ರಮ್ ನವಸಾರಿ, ಗುಜರಾತ್. ಗುಜರಾತ್ನ ನವಸಾರಿಯಲ್ಲಿ ಸುಮಾರು 85 ವರ್ಷಗಳಿಂದ ಈ ಮಕ್ಕಳು ಓದ್ತಾರ ಗುರುಕುಲ ಇದೆ. ಈ ಗುರುಕುಲ ಮಹರ್ಷಿ ಆನಂದ ಸರಸ್ವತಿ ಅವರಿಂದ ಸ್ಥಾಪಿತವಾಗಿತ್ತು. ಸ್ವಾಮಿ ಶ್ರದ್ಧಾನಂದ ಮಹಾರಾಜರಿಂದ ಉದ್ಘಾಟನೆಯಾದಂಥದ್ದು. ಇಲ್ಲಿಗೆ ಮಕ್ಕಳ ಜೊತೆ ಬಂದಿರೋದು ಗುರುಕುಲದ ಮುಖ್ಯಸ್ಥರಾದ ಸುರೇಶ್ ರತ್ನಾನಿ ಕನ್ವರ್ಗಿ ಅವರು. ಈಗ ಈ ಮಕ್ಕಳು ಮತ್ತು ಸುರೇಶ್ ರತ್ನಾನಿ ಅವರು ಒಂದು ಕಬ್ಬಿಣದ ರಿಂಗ್ನಲ್ಲಿ, ಅಂದರೆ ಸುಮಾರು 205 ಸೆಂಟಿಮೀಟರ್ ಆ ರಿಂಗ್ನ ರೌಂಡ್ನ ಅಳತೆ, ಇಲ್ಲಿರೋ ಮಕ್ಕಳ ಜೊತೆಗೆ ಸುರೇಶ್ ರತ್ನಾನಿ ಅವರು ಸೇರಿ ಇವರೆಲ್ಲರ ಹೊಟ್ಟೆಯ ಒಟ್ಟು ಅಳತೆ 906 ಸೆಂಟಿಮೀಟರ್. ಇವರಿಷ್ಟೂ ಜನ ಆ ರಿಂಗ್ ಒಳಗೆ ಹೋಗೋ ಪ್ರಯತ್ನ ಮಾಡ್ತಾರೆ. ಒಟ್ಟು 13 ಮಕ್ಕಳು, ಒಬ್ಬರು ದೊಡ್ಡವರು ಸೇರಿ 14 ಜನ ಒಂದೇ ಸರ್ತಿ ಈ ರಿಂಗ್ನಲ್ಲಿ ಹೋಗೋದಕ್ಕೆ ಸಾಧ್ಯನಾ? ಐ ಡೋಂಟ್ ಬಿಲೀವ್. ನೋಡೇ ಬಿಡೋಣ ಬನ್ನಿ. ವಾವ್! ಈ ಸಾಧನೆಯನ್ನು ಮಾಡಿದ ಇವರು ನಮ್ಮೆಲ್ಲರಿಗೂ ಒಂದು ಸಂದೇಶನ ಕೊಟ್ಟರು. ಏನು ಗೊತ್ತಾ? ಈ ರಿಂಗ್ ಭೂಮಿ ಥರನೇ ಗುಂಡಾಗಿದೆ. ಈ ಭೂಮಿ ಮೇಲೆ ಇರೋ ನಾವೆಲ್ಲರೂ ಸಹ ಮನಸ್ಸು ಮಾಡಿದ್ರೆ ಇದೇ ಥರ ಒಟ್ಟಾಗಿ ಹೆಜ್ಜೆ ಹಾಕಬಹುದು ಅಂತ. ನಾವು ಒಬ್ಬೊಬ್ಬರ ಜೊತೆ ಒಬ್ಬರು ಹೆಜ್ಜೆ ಹಾಕಿದ್ರೆ ಎಲ್ಲರೂ ಖುಷಿಯಾಗಿರ್ಬೋದು. ಪ್ರಪಂಚದಲ್ಲಿ ಏಕತೆಯನ್ನು, ಒಗ್ಗಟ್ಟನ್ನು ಮೀರಿಸುವಂಥ ಅಸ್ತ್ರ ಮತ್ತೊಂದಿಲ್ಲ ಅನ್ನೋದೇ ಈ ಸಂದೇಶ. ಶಬಾಸ್ ನವಸಾರಿ ಚಿಲ್ಡ್ರನ್, ಶಬಾಷ್ ಇಂಡಿಯಾ.